ನಮಸ್ಕಾರ. ಒಂದ್ಸಲ ನಾನು ರಸ್ತೆ ಮೇಲೆ ಹೋಗ್ತಾ ಇದ್ದಿದ್ದೆ. ಆ ಕಡೆಯಿಂದ ಶಾಲೆ ಬಿಟ್ಟು ಹುಡುಗರು ಬರ್ತಾ ಇದ್ದಿದ್ದ. ಅದು 3 ಜನ ಹೆಣ್ಮಕ್ಕ ನೇರ್ತಿ ಬರ್ತಾ ಇರಕಾದ್ರೆ ಒಂದು ಕೂಸನ್ನ ಅಳಿಸ್ತಾ ಇದ್ದಿದ್ದ. ಯಾಕಪ್ಪ ನಿಂಗೆ ಅಳಿಸ್ತೀವಿ ಅಂತ ಕೇಳಿದ್ರೆ ಆ ಕೂಸು ಹೇಳ್ತು, ತನ್ನ ಜಡೆ ಇಷ್ಟುದ್ದಿದ್ದು, ಮತ್ತೊಂದು ಜಡೆ ಇಷ್ಟುದ್ದಿದ್ದು, ಎನ್ನ ಜಡೆ ಗಿಟ್ಟಿದ್ದು ಅಂತೇಳಿ ಹೀಯಾಳಿಸಿ ನನ್ನ ಜಡೆ ಜಗ್ಗಿ 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 ನನ್ನ ನೋವು ಮಾಡ್ತಾ ಇದ್ದ. ಹಾಗೆ ನಂಗೆ ಅಳು ಬಂತು ಅಂತು. ಆವಾಗ ನಾನು ಹಂಗಾರೆ ನಿಂಗೆ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ, ಒಂದು ಜಾದು ಮಾಡಿ ನಿಂಗೆ 3 ಜನರ ಜಡೆ ಒಂದೇ ಅಳತೆ ಮಾಡಿಕೊಡ್ತೀವಿ ಅಂದರೆ, ಅದೆಲ್ಲ ಬರೀ ಸುಳ್ಳು ಸುಳ್ಳು ಹೇಳ್ತಾ ಸಾಧ್ಯನೇ ಇಲ್ಲ ಅಂತಂದ. ಮಾಡಿದ್ಗೇನು ಕೊಡ್ತೀವಿ ಹೇಳಿ, ಆಯ್ತಪ್ಪ ಒಂದು 10 ರೂಪಾಯಿ ಕೊಡ್ತೇವೆ, ಕಂಪಾಸ್ನಲ್ಲಿದ್ದು 10 ರೂಪಾಯಿ ಕೊಡ್ತೀವಿ, ನೀವು ಮಾಡಿ ತೋರಿಸೋವು ಯಾವುದುವ ಅಂತಂದ. ಆವಾಗ ನಾನು ಉದ್ದು ಜಡೆ ಎಷ್ಟು ಉದ್ದಿದ್ದು ಅಂತೇಳಿ ಒಂದು ಜಡೆ ಹುರಿ ತಗೊಂಡೆ, ಒಂದು ಮೀಡಿಯಮ್ ಮಧ್ಯ ಇದ್ದು ಆ ಕೂಸಿನ ಜಡೆ ಒಂದು ಹುರಿ ತಗೊಂಡೆ. ಆಮೇಲೆ ಸಣ್ಣ ಕೂಸಿಂದು ಗಿಡ್ಡ ಜಡೆದು ಅದರದ್ದು ಒಂದು ಅಳತೆ ತಗೊಂಡಿದ್ದೀನಿ. 3 ಕೂಸಿನ 3 ಹುಡ್ರದ್ದು ಅಳತೆ ತಗೊಂಡು ಇದು ಒಂದು ಮಂತ್ರದಂಡ. ಇದ್ರ ಶಕ್ತಿಯಿಂದ ನೋಡಿ ಒಂದೇ ಅಳತೆ ಮಾಡಿಸ್ತೀವಿ. ಮೂರು ಹೆಣ್ಮಕ್ಳ ಜಡೆ ಒಂದೇ ಅಳತೆ ಆಯ್ತು. ಎಲ್ಲರೂ ಆಶ್ಚರ್ಯಪಟ್ಟ, ಇದು ಒಂದೇ ಅಳತೆ ಜಡೆ ಹ್ಯಾಂಗೆ ಮಾಡಿದ್ವಿ ಅಂತೇಳಿ. ನೋಡಿ 1 ನೋಡಿ 2 ನೋಡಿ 3 ಹೆಣ್ಮಕ್ಳ ಜಡೆ ಒಂದೇ ಅಳತೆ ಆಯ್ತು. ಆಗ ಖುಷಿಪಟ್ಟ. ಹಂಗಾರೆ ಹಂಗೆ ಜಾದು ಮಾಡಿಕೊಡಪ್ಪ, ಮಂತ್ರ ಮಾಡಿಕೊಡು, 10 ರೂಪಾಯಿ ಕೊಡ್ತೀವಿ ಅಂತಂದ. 10 ರೂಪಾಯಿ ಕೊಟ್ಟ. ಕಿಸೆಯಲ್ಲಿ ಹಾಕ್ಕೊಂಡು 3 ಹೆಣ್ಮಕ್ಳ ಜಡೆಯನ್ವ ಹಿಂಗೆ ಮಾಡಿ ತಿರ್ಸಿ ಕಟ್ಟ್ರಿ. ಕಟ್ಟು ನಿಂಗೆ ಮನೆಗೆ ಹೋಗ್ಕೊಂಡು ಬಿಚ್ಚು ನೋಡಿ, ಇಲ್ಲಿ ಬಿಚ್ಚಾಡಿ ಒಂದು 10 ನಿಮಿಷ ಆಗವು ಅಂತೇಳಿ ಅವಕ್ಕೊಂದು ಸಲಹೆ ಕೊಟ್ಟೆ. ಅವು ಒಪ್ಪೋದು ಖುಷಿಯಿಂದ ಹಾಗೆ ಹೋದ. ಹಾಗೆ ಹೋಗಿ ಮನೆ ಹೋಗ್ಕೊಂಡು ಜಡೆ ಬಿಚ್ಚು ನೋಡ್ತಾವೆ. ಅದು ಹಂಗಿದ್ದ ಹಂಗೆ ಇತ್ತು. ಅಯ್ಯೋ ಅಯ್ಯೋ 10 ರೂಪಾಯಿ ಕೊಟ್ಟು ನಾವು ಪಚಿತಿ ಪಟ್ಟಾಗುತ್ತಲೇ ಅವ್ನು ಹಿಡಿದು ಬಿಟ್ಟ ಅಂತ ಸುಮ್ಮನೆ ಅವರಿಷ್ಟಕ್ಕೆ ಹೋದ.